ಪಾದರವರ ಮತ್ತು ಕಾಶಿ ಪೀಠದ ವಿಶ್ವಾರಾಧ್ಯರ ಪರಂಪರಾಗತವಾಗಿ ಬಂದಿರತಕ್ಕಂತಹ ಕಾಶಿ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದರವರ ಮತ್ತು ಕಾಶಿ ಜಗದ್ಗುರು ನೂತನ ಜಗದ್ಗುರುಗಳಾಗಿರ್ತಕ್ಕಂತಹ ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವಾರಾಧ್ಯ ಶಿವಾಚಾರ್ಯ ಭಗವತ್ಪಾದರವರ ಅಡ್ಡಪಲ್ಲಕ್ಕಿ ಮಹೋತ್ಸವ ಬಹು ವಿಜೃಂಭಣೆಯಿಂದ ಲಿಂಗದಳ್ಳಿ ನಭೂತೋ ನಮೋ ನ ಭವಿಷ್ಯತಿ ಅನ್ನಂತೆ ತಮ್ಮೆಲ್ಲರ ಒಂದು ದಯದಿಂದ ಎಲ್ಲ ಶಿವಾಚಾರ್ಯರ ಆಶೀರ್ವಾದದಿಂದ ಲಿಂಗದಹಳ್ಳಿಯ ರಂಭಾಪುರಿ ಶಾಖಾ ಹಿರೇಮಠದ ಪರಿಸರದಲ್ಲಿ ಸಂಜೆ ದಿನಾಂಕ 26/3/2026 ಸಂಜೆ 3 ಗಂಟೆಗೆ ಜಗದ್ಗುರು ರಂಭಾಪುರಿ ಜಗದ್ಗುರುಳ ಮತ್ತು ಉಜ್ಜಯಿನಿ ಜಗದ್ಗುರುಳವರ ಶ್ರೀಶೈಲ ಜಗದ್ಗುರುಳವರ ಕಾಶಿ ಉಭಯ ಜಗದ್ಗುರುಳವರ ಅಡ್ಡಪಲ್ಲಕ್ಕಿ ಮಹೋತ್ಸವ ನಂತರ ಮಠಕ್ಕೆ ಆಗಮಿಸಿದ ನಂತರ ಭವ್ಯವಾದ ವೇದಿಕೆಯಲ್ಲಿ ಅವರ ಸಾನ್ನಿಧ್ಯದಲ್ಲಿ ಪಂಚಪೀಠಾಧೀಶ್ವರರ ಸಾನ್ನಿಧ್ಯದಲ್ಲಿ ಧರ್ಮಸಭೆ ಕಾರ್ಯಕ್ರಮ ಇರುತ್ತದೆ ಮತ್ತು ಆ ಸಂದರ್ಭದಲ್ಲಿ ನಮ್ಮ ಶಿವಾಚಾರ್ಯ ಅಖಿಲ ಭಾರತ ಶಿವಾಚಾರ್ಯ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು, ಗೌರವಾಧ್ಯಕ್ಷರು ಮತ್ತು ಸಹ ಕಾರ್ಯದರ್ಶಿಗಳು, ಖಜಾಂಚಿಗಳು ಎಲ್ಲ ನಮ್ಮ ವೀರಶೈವ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ಎಲ್ಲ ಸದಸ್ಯರು ಮತ್ತು 108 ಜನ ಶಿವಾಚಾರ್ಯರ ಸಮ್ಮುಖದಲ್ಲಿ ಮತ್ತು 25 ಜನ ವಿರಕ್ತ ಮಠಾಧೀಶ್ವರರ ಒಂದು ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಷಷ್ಠಬ್ದಿ ಕಾರ್ಯಕ್ರಮ ನಿಮಿತ್ತ ದಿನಾಂಕ 26/3/2026 ಗುರುವಾರ ದಿವಸ ಸಂಜೆ ಕಾರ್ಯಕ್ರಮ ನಡೆಯುತ್ತದೆ ಮತ್ತು ದಿನಾಂಕ 27/3/2026 ಶುಕ್ರವಾರ ಬೆಳಗಿನ ಜಾವದಲ್ಲಿ ಷಷ್ಠಬ್ದಿಯ ನಿಮಿತ್ತವಾಗಿ ಅನೇಕ ಪೂಜಾ ಕೈಂಕರ್ಯಗಳು ನಮ್ಮ ವಿರೂಪಾಕ್ಷ ಶಾಸ್ತ್ರಿಗಳು ಶಿವಮೊಗ್ಗ ಜಿಲ್ಲಾ ಪುರೋಹಿತರ ಸಂಘದ ಅಧ್ಯಕ್ಷರು ಮತ್ತು ಅವರ ಪದಾಧಿಕಾರಿಗಳು ಸದಸ್ಯರ ಒಂದು ನೇತೃತ್ವದಲ್ಲಿ ವೈದಿಕತ್ವ ಮತ್ತು ರಂಭಾಪುರಿ ಜಗದ್ಗುರುಳ, ಉಜ್ಜಯಿನಿ ಜಗದ್ಗುರುಳವರ ಮತ್ತು ಶ್ರೀಶೈಲ ಜಗದ್ಗುರುಳವರ ಮತ್ತು ಕಾಶಿ ಉಭಯ ಜಗದ್ಗುರುಳವರ ಸಾನ್ನಿಧ್ಯದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಷಷ್ಠಬ್ದಿ ಕಾರ್ಯಕ್ರಮದ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಕನಕಾಭಿಷೇಕ ಮುಂತಾದ ಪೂಜಾ ವಿಧಿವಿಧಾನಗಳು ನಡೀತವೆ. ತದನಂತರದಲ್ಲಿ 10:30ಕ್ಕೆ ಸರಿಯಾಗಿ ಪಂಚಪೀಠಾಧೀಶ್ವರರಾದ ರಂಭಾಪುರಿ ಜಗದ್ಗುರುಳ ಮತ್ತು ಉಜ್ಜಯಿನಿ ಜಗದ್ಗುರುಳವರ ಮತ್ತು ಶ್ರೀಶೈಲ ಜಗದ್ಗುರುಳವರ ಮತ್ತು ಕಾಶಿ ಉಭಯ ಜಗದ್ಗುರುಳವರ ದಿವ್ಯ ಸಾನ್ನಿಧ್ಯದಲ್ಲಿ 108 ಮಹಾಮಠಾಧೀಶ್ವರ ಸ್ವಾಮಿಗಳ ಮತ್ತು ಶಿವಾಚಾರ್ಯರ ಮತ್ತು ವಿರಕ್ತ ಮಠಾಧೀಶ್ವರರ ಮಂಟಪ ಪೂಜೆ ಇರ್ತದೆ. ಆ ನಂತರದಲ್ಲಿ ಭಕ್ತಾದಿಗಳು ಇಂದ ಮಂಟಪ ಪೂಜೆ ನಡೆಸಿದ ನಂತರ ಧರ್ಮಸಭೆ ಕಾರ್ಯಕ್ರಮ ಜಗದ್ಗುರುಳವರ ಸಾನ್ನಿಧ್ಯದಲ್ಲಿ ನಡೀತದೆ. ಈ ಎಲ್ಲ ಕಾರ್ಯಕ್ರಮಗಳ ನಂತರ ಪ್ರತಿಯೊಬ್ಬರಿಗೂ ಪ್ರಸಾದದ ವ್ಯವಸ್ಥೆ ಇರ್ತದೆ. ಅದಕ್ಕೆ ತಾವುಗಳೆಲ್ಲರೂ ದಯಮಾಡಿ ಆಗಮಿಸಿ ಈ ಎಲ್ಲ ಕಾರ್ಯಕ್ರಮಗಳು ಸಾಂಗಮಂಗಲವಾಗಿ ನಡೆಯಲಿಕ್ಕೆ ಮಹಾಸನ್ನಿಧಿಯವರ ಒಂದು ಕೃಪಾದೃಷ್ಟಿಯ ಜೊತೆಗೆ ನಿಮ್ಮೆಲ್ಲರ ಒಂದು ಸಹಕಾರ, ಪ್ರೀತಿ, ವಿಶ್ವಾಸ ಬಂದು ಎಲ್ಲ ಸಮಾಜದ ಆ ಜಾತಿ ಈ ಜಾತಿ ಅನ್ನಂತೆ ಎಲ್ಲ ಸಮಾಜದವರಿಗೂ ಸಮಾನವಾದ ಒಂದು ವೇದಿಕೆ ಇರ್ತದೆ.